ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಆಗಮಿಸಿ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದ ಕಾರ್ಮಿಕರ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿದ್ರು. ಇದೇ ವೇಳೆ ಶಾಸಕ ವಿಠಲ್ ಕಟಕ್ದೋಣ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋನಿ, ಕಾಂಗ್ರೆಸ್ ಎಸ್ಸಿ ವಿಭಾಗದ ಅಧ್ಯಕ್ಷ ರಮೇಶ್ ಗುಬ್ಬೇವಾಡ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. नमस्कार सर. 3 जन ಪೊಲೀಸ್ ಸ್ಟೇಷನ್ ಟೈಪ್ ಮಾಡ್ತಾರಲ್ಲ ಆ ಥರ ಅವ್ರಿಗೆ ತಮ್ಮ ಕಡೆ ಬರ್ತಾರೆ. ನಾವು ಫೋಟೋ ತಗೊಳ್ಳಿ. ಬೈಕ್ ಬಾರ್ಲಿ ಅಣ್ಣ, ಎಲ್ರಿ ಸ್ವಲ್ಪ ಸೈಡ್ ಬಿಡಿ. ಅದಕ್ಕೂ ಅಂಜಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಇದ್ದೀವಿ. ಸರ್ ಅವ್ರು ಅರೆಸ್ಟ್ ಹೌದೆಲ್ಲ ಮಾಡಿಸ್ತೀವಿ. ಅದೇ ಉಳಿದಿಲ್ಲ 4 ಮಂದಿ ಟೋಟಲ್ 10 ಮಂದಿ ಅವ್ರು ಇಲ್ಲ, ನಾವೆಲ್ಲ ನೋಡ್ತೀವಿ, ಮಾಡಿಸ್ಬೇಕ್ರಿ ಅವ್ರು. ಅದನ್ನೆಲ್ಲ ನೋಡ್ತೀವಿ. ನೀ ಧೈರ್ಯ ನೀ ಏನು ಅಂಜಕ್ಕೆ ಹೋಗ್ಬೇಡ್ರಿ, ಧೈರ್ಯ ನಾವೆಲ್ಲ ಇದ್ದೀವಿ. ಸರ್, ನಮ್ಮ ಜಿಲ್ಲೆಯವ್ರು ಇದ್ರಿ, ತಪ್ಪಾಯ್ತು ಮಾಡ್ಕೊ. ನೋಡ್ರಿ ಸರ್, ಶಾಸ್ತ್ರಿ ಅಂತ ಹೋಗ್ಬಿಡ, ನಾವೆಲ್ಲ ನಿನ್ ಜೊತೆ ಇರ್ತೀವಿ. ಧೈರ್ಯದಿಂದ ಯಾಕ್ರೆ ಏನು ಜನಕ್ಕೆಲ್ಲ ಬದುಕೊಂಡು ಬದುಕ್ತೀವಿ. ನೀ ಯಾಕೆ ಅಂಜ್ತೀರಿ? ನೀವು ಧೈರ್ಯ ಇರ್ಬೇಕಲ್ರಿ. ಏನು ಅವ್ರು ಹುಲಿನ ನೀವು ಒಬ್ರು ಯಾರು ಹೊರಗಡೆ ಬಂದು ಹೇಳ್ಬೇಕಲ್ಲ. ಅದನ್ನೆಲ್ಲ ನೋಡ್ಕೊತೀವಿ, ನಾವು ಮಾತಾಡ್ತೀನಿ. ಧೈರ್ಯ ಇರಬೇಕು, ಹೆದರ್ಕೋಬಾರ್ದು.
ರಜೆ ಬೇರೆ 3 ದಿವಸದಿಂದ ಇಟ್ಕೊಳ್ಳೋದು ಇದು ರಾತ್ರಿ ಊಟ ಕೊಡಲ್ಲ ಮತ್ತು ದುಡಿಯೋ ಡಿಪಾರ್ಟ್ಮೆಂಟ್ ಕೊಟ್ಟು ನೌಕರ್ ಮಾಡಿ ಕೆಲವು ಸರಿ ನಾನು ಕನ್ಫರ್ಮ್ ಮಾಡಿದ್ದೀನಿ ಅವರು ಕೊಡೋದು ಸರ್ ಮೋಟಿವೇಶನ್ ಓಕೆ ಸರ್ ನಾನು ಇಟ್ಟಂಗಿಯಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ನಾನು ವಿಡಿಯೋ ನೋಡಿದೆ, ಪೇಪರ್ದಲ್ಲಿ ನೋಡಿದೆ. ನನಗೆ ಭಾಳ ಘಾಸಿ ಆಯಿತು. ಇಂತಹ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಇದೆಯಲ್ಲ ಅಂತಕ್ಕಂಥ ನೋವು ನಮಗಾಗಿದೆ. ಹಾಗೂ ಯಾವುದೇ ಇಟ್ಟಂಗಿ ಬಟ್ಟೆಗಳು ವಿದೌಟ್ ಲೈಸೆನ್ಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ತನಿಖೆ ಮಾಡಬೇಕಾಗ್ತಾಯಿದೆ. ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತಾಯಿದೆ. ಭಾಳ ನೊಂದ್ಕೊಂಡಿದ್ದಾರೆ ಪಾಪ, ಅವ್ರ ಜೀವ ಭಯ ಇದೆ. ಅವ್ರಿಗೆ ರಕ್ಷಣೆ ಸರ್ಕಾರ ಕೊಡ್ತಾ ಇದೆ, ನಾವುಗಳೆಲ್ಲ ಇದ್ದೀವಿ. ಇಂತಹ ಘಟನೆಗೆ ನಾನು ಭಾಳ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ಭಾರಿ ನೋವು ತರ್ತಕ್ಕಂಥ ವಿಷಯ, ಕರ್ನಾಟಕ ರಾಜ್ಯದ ಜನತೆ ತಲೆಬಾಗ್ತಕ್ಕಂಥ ವಿಷಯ ಇದು. ಇಂತಹ ಕೆಲಸಕ್ಕೆ ಯಾರೇ ಕಾರಣೀಭೂತರಾದರೂ ಕಾನೂನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಕಾನೂನು ಕ್ರಮ ಕೈಗೊಳ್ತಾ ಇದೆ. ಎಂಥ ದೊಡ್ಡವರೇ ಇರಲಿ, ಏನೇ ಇರಲಿ. ಆದರೆ ವಿದೌಟ್ ಲೈಸೆನ್ಸ್ ಇಂಥ ನಡೆಸ್ತಕ್ಕಂಥವ್ರು ಯಾರು, ಯಾಕೆ ಆಯಿತು ಅಂತಕ್ಕಂಥದ್ದು ರಿಪೋರ್ಟ್ ತರಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದು ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡ್ತೀನಿ. ಸರ್, ಸಿಎಂ ಅವರು ನಿನ್ನೆ ಸ್ವತಃ ಅವರು ಫೋನ್ ಮಾಡಿಬಿಟ್ಟು ಮಾತಾಡಿ ಭರವಸೆ ಒಂದು ಮಾತಾಡಿದ್ದಾರೆ. ಸೊ ಆಮೇಲೆ ಸರ್ಕಾರದಿಂದಾಗಲಿ ತಮ್ಮ ವೈಯಕ್ತಿಕವಾಗಿ ಸಹಾಯ ಅದು ಏನು ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸಹಾಯ ಸೌಲಭ್ಯಗಳನ್ನ ಅವ್ರನ್ನ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಈಗಾಗಲೇ 50,000 ರೂಪಾಯಿ ಸರ್ಕಾರದವ್ರು ಕೊಟ್ಟಿದ್ದಾರೆ. ಇನ್ನೂ ಒಂದು 50 ಕೊಡಬೇಕಾಗ್ತದೆ. ಅವ್ರಿಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದು, ಲೇಬರ್ ಕಾನೂನಲ್ಲಿ ಏನೇನು ಸಿಗಬೇಕು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಉದ್ಯೋಗ ಭರವಸೆ ನಾವು ಮಾಡ್ತೀವಿ. ಉದ್ಯೋಗ ಭರವಸೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.